ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದೇಂತ ನೋಡೋಣ ಬನ್ನಿ. ಒಂದು ಕಡೆ ತಮಿಳುನಾಡು ರಾಜಕೀಯದಲ್ಲಿ ಮತ್ತಷ್ಟು ಹೈಡ್ರಾಮಾ ಮುಂದುವರೆದಿದೆ. ಇನ್ನೊಂದು ಕಡೆ ನಾಳೆನೇ ಮುಖ್ಯಮಂತ್ರಿಯಾಗಿ ಪಳನಿಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಪ್ರಮಾಣ ವಚನದ ಬಳಿಕ ವಿಶ್ವಾಸ ಮತಯಾಚನೆಗೂ ಕೂಡ ಅವಕಾಶ ನೀಡಲಾಗುತ್ತೆ. ಫೆಬ್ರವರಿ 22ರಂದು ವಿಶ್ವಾಸ ಮತಯಾಚನೆಗೆ ಅವಕಾಶವನ್ನ ನೀಡಲಾಗುತ್ತೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಕ್ಷಯ್. ಅಕ್ಷಯ್, ಒಂದು ಕಡೆ ಈಗ ನಾಳೆ ಡೇಟ್ ಫಿಕ್ಸ್ ಆಗಿದೆಯಾ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ? ದಿವ್ಯಾ, ಇದು ಕೂಡ ಇದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂತ ಹೇಳಿದ್ರೆ ಬಹುಶಃ 5:30 ಭೇಟಿಯ ಬಳಿಕ ರಾಜ್ಯಪಾಲರನ್ನ ಎಡಪ್ಪಾಡಿ ಪಳನಿಸ್ವಾಮಿ ಭೇಟಿಯಾದ ಬಳಿಕ ಮಾತ್ರ ನಾವು ಇದನ್ನ ಸ್ಪಷ್ಟಪಡಿಸಬಹುದು. ಆದ್ರೆ ಸದ್ಯಕ್ಕೆ ಸಿಗುವಂತ ಮಾಹಿತಿಗಳ ಪ್ರಕಾರ ನಾಳೆ ಪಳನಿಸ್ವಾಮಿ ಮುಖ್ಯಮಂತ್ರಿಯಾಗಿ ಅಧಿಕಾರದ ಪ್ರಮಾಣ ವಚನವನ್ನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಅವ್ರ ಜೊತೆಗೆ ಸಹಜವಾಗಿ ಹೊಸ ಸರ್ಕಾರದಲ್ಲಿ ಮಂತ್ರಿಗಳು ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆದ್ರೆ ಫೆಬ್ರವರಿ 22ಕ್ಕೆ ವಿಧಾನಸಭೆಯಲ್ಲಿ, ತಮಿಳುನಾಡಿನ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಯಾಚನೆಗೆ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ನಾಳೆ ಪಳನಿಸ್ವಾಮಿ ಅವರಿಗೆ ಪ್ರಮಾಣ ವಚನ ಸ್ವೀಕಾರಕ್ಕೆ ಅವಕಾಶ ಮಾಡಿಕೊಡೋದು ಅಂತ ಹೇಳಿದ್ರೆ, ಸರ್ಕಾರ ರಚನೆಗೆ ಅವಕಾಶ ಮಾಡಿ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರು ಖಂಡಿತವಾಗಿಯೂ ಮೊದಲಿಗೆ ಪಳನಿಸ್ವಾಮಿ ಅವರಿಗೇನೆ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಯಾಚನೆಗೆ ಅವಕಾಶವನ್ನ ಮಾಡಿಕೊಡ್ಬೇಕಾಗತ್ತೆ. ದಿವ್ಯಾ, ಓಕೆ, ಈಗ ಪನ್ನೀರ್ಸೆಲ್ವಂ ಮತ್ತೆ ರಾಜಕೀಯ ಭವಿಷ್ಯ ಏನಾಗುತ್ತೆ ಆಗಿದ್ರೆ? ಬಹುಶಃ ಪನ್ನೀರ್ಸೆಲ್ವಂಗೆ ಇದು ಮತ್ತಷ್ಟು ಕಗ್ಗಂಟಾಗಿ ಪರಿಣಮಿಸಬಹುದು. ಆದ್ರೆ ನಾನು ಮತ್ತೆ ಹೇಳಿದ 1 ವಾರಗಳ ಟೈಮ್ ಇದೆ, 1 ವಾರಗಳ ಕಾಲಾವಕಾಶ ಇದೆ. ಒಂದು ವೇಳೆ ಫೆಬ್ರವರಿ 22ಕ್ಕೆ ವಿಶ್ವಾಸ ಮತ ಯಾಚನೆ ಆಗುವುದಂತ ಆದ್ರೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಏನ್ ನಾವು ಕುದುರೆ ವ್ಯಾಪಾರ ಅಂತ ಕರಿತೀವಿ, ಆ ಕುದುರೆ ವ್ಯಾಪಾರ ಕೂಡ ಆ ಸಂದರ್ಭದಲ್ಲಿ ಏನು ಆಗತ್ತೆ, ಆಗದೆ ಇರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹೀಗಾಗಿ ಸಹಜವಾಗಿ ಈಗ ರಾಜ್ಯಪಾಲರ ಮುಂದೆ ಇರ್ತಕ್ಕಂತ ಏನು ಅವಕಾಶಗಳು, ಆಯ್ಕೆಗಳು ಏನಂತ ಹೇಳಿದ್ರೆ, ಮುಖ್ಯವಾಗಿ ಪಳನಿಸ್ವಾಮಿ ಅಣ್ಣಾಡಿಎಂಕೆ ಪಕ್ಷದ ನಾಯಕರಾಗಿ, ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಆಗಿರುವ ಕಾರಣ ಸಹಜವಾಗಿ ರಾಜ್ಯಪಾಲರು ಅತಿ ದೊಡ್ಡ ಪಕ್ಷದ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರನ್ನ ಸರ್ಕಾರ ರಚನೆಗೆ ಆಹ್ವಾನಿಸಬೇಕು, ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಬೇಕು. ಇದು ರಾಜ್ಯಪಾಲರ ಮುಂದೆ ಇರ್ತಕ್ಕಂಥ ಏಕೈಕ ಆಯ್ಕೆ ಇದನ್ನ ಬಿಟ್ಟು ರಾಜ್ಯಪಾಲರು ಬೇರೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ತುಂಬಾ ಕಮ್ಮಿ. ಯಾಕಂತ ಹೇಳಿದ್ರೆ ಸಹಜವಾಗಿ ಇದು ರಾಜ್ಯಪಾಲರು ಮಾಡಬೇಕಾದಂತ ಕರ್ತವ್ಯ ಕೂಡ. ಜೊತೆಗೆ ಇವತ್ತೇನು ಸುಪ್ರೀಂ ಕೋರ್ಟ್ ಶಶಿಕಲಾ ನಟರಾಜನ್ಗೆ ಸಂಬಂಧಪಟ್ಟ ಹಾಗೆ ತೀರ್ಪನ್ನು ಕೂಡ ಕೊಟ್ಟೇ ಆಗಿದೆ. ಹೀಗಾಗಿ ಈ ಗೊಂದಲಗಳನ್ನ ಏನೆಲ್ಲ ಇತ್ತು, ಶಶಿಕಲಾ ನಟರಾಜನ್ ತೀರ್ಪು ಮತ್ತು ಇತರಕ್ಕೆ ಕೆಲವೊಂದಿಷ್ಟು ಗೊಂದಲಗಳೇನಿತ್ತು ಅವೆಲ್ಲ ಇವತ್ತು ಇತ್ಯರ್ಥ ಆಗಿರುವಂತದ್ದು. ಈಗ ರಾಜ್ಯಪಾಲರ ಮುಂದೆ ಇರ್ತಕ್ಕಂಥ ಆಯ್ಕೆ ಅತಿ ದೊಡ್ಡ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರಿಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡುವಂತದ್ದು, ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತದ್ದು, ಅವರ ಸಂಪುಟದ ಸಚಿವರಿಗೆ ಪ್ರಮಾಣ ವಚನವನ್ನು ಬೋಧಿಸಿ ವಿಧಾನಸಭೆಯಲ್ಲಿ ನಿಮ್ಮ ಬಲಾಬಲವನ್ನ ಸಾಬೀತುಪಡಿಸಿ ಅಂತ ಹೇಳಿ ಹೊಸ ಸಿಎಂಗೆ ಆದೇಶವನ್ನ ನೀಡುವಂತದ್ದು. ಇದಿಷ್ಟೇ ಈಗ ರಾಜ್ಯಪಾಲರ ಮುಂದೆ ಇರ್ತಕ್ಕಂಥ ಅವಕಾಶಗಳು ಮತ್ತು ಆಯ್ಕೆಗಳು. ದಿವ್ಯಾ, ಎಸ್ ಅಕ್ಷಯ್, ಒಟ್ಟಾರೆ ರಾಜ್ಯಪಾಲರ ಮುಂದೆ ಒಂದು ದೊಡ್ಡ ಜವಾಬ್ದಾರಿನೇ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ವರ್ಷಗಳ ಕಾಲ ಬಹುಶಃ ಯಾವತ್ತೂ ಕೂಡ ಈ ರೀತಿ ಅಲ್ಲೋಲ ಕಲ್ಲೋಲ ಆಗಿರ್ಲಿಲ್ಲ ತಮಿಳುನಾಡು ರಾಜಕೀಯದಲ್ಲಿ. ಒಂದು ದೊಡ್ಡ ಜವಾಬ್ದಾರಿನೇ ಅವರು ನಿಭಾಯಿಸಬೇಕಲ್ವಾ ಅಕ್ಷಯ್? ಖಂಡಿತವಾಗಿ ದಿವ್ಯಾ, ರಾಜ್ಯಪಾಲರ ವಿರುದ್ಧ ಈಗ ಇರ್ತಕ್ಕಂಥ ಆಯ್ಕೆಗಳು ಇದನ್ನ ಬಿಟ್ಟು ರಾಜ್ಯಪಾಲರು ಬೇರೆ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಈಗ ಅಲ್ಲಿ ಅವಕಾಶಗಳಿಲ್ಲ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಶಶಿಕಲಾ ನಟರಾಜನ್ ಪ್ರಕರಣ ಬಂದಾಗ ಬಹುಶಃ ಸುಪ್ರೀಂ ಕೋರ್ಟ್ ತೀರ್ಪು ಇದೆ ಹತ್ತಿರದಲ್ಲಿ. ಹೀಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ಹತ್ತಿರದಲ್ಲಿರುವ ಕಾರಣ ಶಶಿಕಲಾ ನಟರಾಜನ್ ಅವರಿಗೆ ಪ್ರಮಾಣ ವಚನ ಬೋಧಿಸುವುದು ಬೇಡ ಎನ್ನುವಂತ, ಮತ್ತೆ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಡುವುದು ಬೇಡ ಎನ್ನುವಂತ ನಿರ್ಧಾರವನ್ನ ರಾಜ್ಯಪಾಲರು ಕೈಗೊಂಡಿದ್ರು. ಆದ್ರೆ ಇವತ್ತು ಅವೆಲ್ಲ ಬಗೆಹರಿದಿರುವಂತದ್ದು. ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಾಗಿದೆ. ಹೀಗಾಗಿ ಶಶಿಕಲಾ ನಟರಾಜನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಗೊಂದಲಗಳಿತ್ತು ಅವೆಲ್ಲವೂ ಕೂಡ ಇವತ್ತು ಬಗೆಹರಿದಿರುವಂತದ್ದು. ಹೀಗಾಗಿ ಈಗ
ಸದ್ಯಕ್ಕೆ ತಮಿಳುನಾಡಿನಲ್ಲಿ ಉಳ್ಕೊಂಡಿರುವಂತದ್ದು ಹೊಸ ಸರ್ಕಾರದ ರಚನೆ. ಶಶಿಕಲಾ ನಟರಾಜನ್ ಅವರ ಪಾಡಿಗೆ ಸುಪ್ರೀಂ ಕೋರ್ಟ್ ಆದೇಶದ ತೀರ್ಪಿನ ಪ್ರಕಾರ ಜೈಲಿಗೆ ಹೋಗ್ಬೇಕಾಗುತ್ತೆ, ಅವರ ಪರಪರ ಅಗ್ರಹಾರ ಕಾರಾಗೃಹಕ್ಕೆ ಸೇರ್ಬೇಕಾಗತ್ತೆ. ಆದ್ರೆ ತಮಿಳುನಾಡಿನಲ್ಲಿ ಹೊಸ ಸರ್ಕಾರ ರಚನೆ ಆಗಬೇಕು, ಹಂಗಾಮಿ ಸಿಎಂ ಬದಲು ಶಾಶ್ವತವಾಗಿ ಒಬ್ಬರು ಸಿಎಂ ಅಲ್ಲಿ ಇರಬೇಕಾಗತ್ತೆ. ಹೀಗಾಗಿ ಅದಕ್ಕೆ ರಾಜ್ಯಪಾಲರು ಅನುಮತಿಯನ್ನು ಕೊಡಬೇಕು. ಇದು ರಾಜ್ಯಪಾಲರು ಸಾಂವಿಧಾನಿಕವಾಗಿ ನಿರ್ವಹಿಸಬೇಕಾಗಿರುವಂತಹ ಕರ್ತವ್ಯ. ಏನಂತ ಹೇಳಿದ್ರೆ ಸಂವಿಧಾನದಲ್ಲೂ ಕೂಡ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಅತಿ ದೊಡ್ಡ ಪಕ್ಷದ ನಾಯಕನನ್ನ ಸರ್ಕಾರ ರಚನೆಗೆ ಆಹ್ವಾನ ಮಾಡಬೇಕು, ಅವರಿಗೆ ಪ್ರಮಾಣ ವಚನವನ್ನ ಬೋಧಿಸಬೇಕು, ಮತ್ತೆ ಅವರಿಗೆ ವಿಶ್ವಾಸ ಮತ್ತು ಯಾಚನೆಗೆ ಸೂಚನೆಯನ್ನು ಕೊಡಬೇಕು ಎನ್ನುವಂಥದ್ದು ರಾಜ್ಯಪಾಲರು ಮಾಡಬೇಕಾಗಿರುವಂತಹ ಕರ್ತವ್ಯ. ಈಗ ರಾಜ್ಯಪಾಲರ ಮುಂದೆ ಉಳಿದಿರುವಂತಹ ಆಯ್ಕೆ ಇದೊಂದೇ. ಒಂದು ವೇಳೆ ನಾಳೆ ಪ್ರಮಾಣ ವಚನ ಆಗಿ ಫೆಬ್ರವರಿ 22ಕ್ಕೆ ವಿಶ್ವಾಸ ಮತ್ತು ಯಾಚನೆಗೆ ಏನು ಟೈಮ್ ಕೊಡೋದಾದ್ರೆ, ಪಳನಿಸ್ವಾಮಿ ಕಡೆಯಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಪನ್ನೀರ್ ಸೆಲ್ವಂ ಬಳಗವನ್ನ ಸೇರ್ಕೋಬಹುದು, ಅಥವಾ ಪನ್ನೀರ್ ಸೆಲ್ವಂ ಬಳಗದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸಕರು ಸಚಿವ ಸ್ಥಾನದ ಆಕಾಂಕ್ಷೆಯ ಹಿನ್ನೆಲೆಯಲ್ಲಿ ಏನು ಪಳನಿಸ್ವಾಮಿ ಅವರ ಬಣವನ್ನ ಸೇರ್ಕೋಬಹುದು. ದಿವ್ಯಾ, ಬಟ್ ಎಲ್ಲೋ ಒಂದ್ ಕಡೆ ಇನ್ನು ಮುಂದೆ ಅಂದ್ರೆ ಪನ್ನೀರ್ ಸೆಲ್ವಂಗೂ ಒಂದು ದೊಡ್ಡ ಲಾಸ್ ಅಂತಾನೆ ಹೇಳ್ಬೋದು. ಒಂದು ವೇಳೆ ಪಳನಿಸ್ವಾಮಿ ನಾಳೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಮುಂದೆ ಅವರ ಭವಿಷ್ಯನೂ ಕೂಡ ಒಂದ್ ರೀತಿ ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ ಅಲ್ವಾ? ಖಂಡಿತವಾಗಿಯೂ ದಿವ್ಯಾ. ಯಾಕಂತ ಹೇಳಿದ್ರೆ ಪನ್ನೀರ್ ಸೆಲ್ವಂ ಅವರಿಗೆ ಇದೊಂದು ಅತ್ಯಂತ ಪ್ರಮುಖ ಪ್ರಶ್ನೆಯಾಗಿ ಖಂಡಿತ ಕಾಡುತ್ತೆ. ಯಾಕಂತ ಹೇಳಿದ್ರೆ ವಿಶ್ವಾಸ ಮತ್ತು ಯಾಚನೆಗೆ ಮೊದಲಿಗೆ ಅವಕಾಶ ಸಿಕ್ಕರೆ ಪನ್ನೀರ್ ಸೆಲ್ವಂಗೆ, ಆವಾಗ ಅವರು ಏನು ತಮ್ಮ ಬಲಾಬಲ ಅಂತ ಹೇಳಿದ್ರೆ ತಮ್ಮ ಪಾಳ್ಯದಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಎನ್ನುವಂಥದ್ದನ್ನ ಸಾಬೀತುಪಡಿಸ್ಲಿಕ್ಕೆ ಅವ್ರಿಗೂ ಅವಕಾಶ ಸಿಗುತ್ತೆ. ಅದು ಒಂದು ವೇಳೆ ಏನು ಪೂರ್ಣ ಬಹುಮತ ಅಲ್ಲದಿದ್ರು ಕೂಡ ದೊಡ್ಡ ಮಟ್ಟದಲ್ಲಿ ಶಾಸಕರು ತಮ್ಮ ಕಡೆಗೆ ಇದ್ದಾರೆ ಅಂತ ಹೇಳಿದ್ರೆ, ಆವಾಗ ಡಿಎಂಕೆ ಜೊತೆಗೆ ಈಗಾಗಲೇ ಡಿಎಂಕೆ ಕೂಡ ಈ ಹಿಂದೆನೆ ಹೇಳಿದೆ ಬಾಹ್ಯ ಬೆಂಬಲವನ್ನು ಕೊಡ್ತೀವಿ ಒಂದು ವೇಳೆ ಪನ್ನೀರ್ ಸೆಲ್ವಂ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗತ್ತಂತ ಆದ್ರೆ ಅಂತ. ಹೀಗಾಗಿ ಸಹಜವಾಗಿ ಪನ್ನೀರ್ ಸೆಲ್ವಂ ಅಂತದೊಂದು ಅವಕಾಶವನ್ನು ಕೂಡ ಭವಿಷ್ಯದಲ್ಲಿ ಅಳವಡಿಸಿಕೊಳ್ಬಹುದು. ಆದ್ರೆ ನಾಳೆ ಒಂದು ವೇಳೆ ಪಳನಿಸ್ವಾಮಿ ಅವರೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿ ಆವಾಗ ಪಳನಿಸ್ವಾಮಿ ಅವರಿಗೆ ವಿಶ್ವಾಸ ಮತ್ತು ಯಾಚನೆಗೆ ಅವಕಾಶ ಸಿಕ್ಕರೆ ಆಗ ಖಂಡಿತವಾಗಿಯೂ ಪನ್ನೀರ್ ಸೆಲ್ವಂಗೆ ಆ ಅವಕಾಶ ತಪ್ಪಿ ಹೋಗುತ್ತೆ. ಒಂದು ವೇಳೆ ಪಳನಿಸ್ವಾಮಿ ವಿಧಾನಸಭೆಯಲ್ಲಿ ವಿಶ್ವಾಸ ಮತ್ತು ಯಾಚನೆಯನ್ನ ಸಾಬೀತು ಮಾಡಿದ್ರೆ ಖಂಡಿತವಾಗಿಯೂ ಅಲ್ಲಿಗೆ ಪನ್ನೀರ್ ಸೆಲ್ವಂ ಮತ್ತೆ ಶಶಿಕಲಾ ನಟರಾಜನ್ ವಿರುದ್ಧ ಏನು ಹೋರಾಟ ಏನಿತ್ತು ಆ ಹೋರಾಟದಲ್ಲಿ ಪನ್ನೀರ್ ಸೆಲ್ವಂಗೆ ಮೊದಲ ದೊಡ್ಡ ಹೊಡೆತ ಮತ್ತು ಸೋಲು ಅವರ ರಾಜಕೀಯ ಜೀವನದಲ್ಲಿ ಎದುರಾಗಲಿದೆ. ದಿವ್ಯಾ, ಬಟ್ ಇಷ್ಟೆಲ್ಲ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಪನ್ನೀರ್ ಸೆಲ್ವಂ ಇನ್ನೂ ಹೋಪ್ಸ್ ನ ಕಳ್ಕೊಂಡಿಲ್ಲ. ಯಾಕಂದ್ರೆ ಪನ್ನೀರ್ ಸೆಲ್ವಂ ಬಣ ಇನ್ನೂ 12 ಶಾಸಕರು ಈಗ ಸೇರ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ದಿವ್ಯಾ, ಇದು ಮುಖ್ಯ ಅಂಶ ಏನು ಅಂತ ಹೇಳಿದ್ರೆ, ಈ ಏನು ಕುದುರೆ ವ್ಯಾಪಾರ ಏನಿದೆ ಆ ಕಡೆಯಿಂದ ಈ ಕಡೆ ಹೋಗುವಂತದ್ದು. ಉದಾಹರಣೆಗೆ ಇವತ್ತು IADMK ಪಕ್ಷದಿಂದ ವಜಾಗೊಂಡಿರ್ತಕ್ಕಂಥ ಪಾಂಡುರಾಜನ್ ಆರಂಭದ ಏನು ದಿನಗಳು ಅಂತ ಹೇಳಿದ್ರೆ ಪನ್ನೀರ್ ಸೆಲ್ವಂ ಶಶಿಕಲಾ ನಟರಾಜನ್ ವಿರುದ್ಧ ಆರೋಪ ಮಾಡಿದಂತಹ ದಿನ ಏನಿತ್ತು ಭಾನುವಾರ, ಮತ್ತೆ ಅದಾದ 2-3 ದಿನದಲ್ಲಿ ಅವರು ಶಶಿಕಲಾ ನಟರಾಜನ್ ಬಣದಲ್ಲಿ ಗುರುತಿಸಿಕೊಂಡಿದ್ರು. ಅವರು ಮುಖ್ಯವಾಗಿ ಪನ್ನೀರ್ ಸೆಲ್ವಂ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರಲ್ಲಿ ಅವರು ಕೂಡ ಒಬ್ರು. ಆದ್ರೆ ನಂತರದ ಬೆಳವಣಿಗೆಗಳಲ್ಲಿ ಪಾಂಡುರಾಜನ್ನ ಪನ್ನೀರ್ ಸೆಲ್ವಂ ಬಳಗವನ್ನ ಸೇರ್ಕೊಂಡ್ರು. ಇದೇ ಹೊತ್ತಲ್ಲಿ ಲೋಕಸಭಾ ಸಂಸದರು ಮತ್ತೆ ರಾಜ್ಯಸಭಾ ಸಂಸದರು ಕೂಡ ಏನು ಪನ್ನೀರ್ ಸೆಲ್ವಂ ಬಳಗವನ್ನ ಸೇರ್ಕೊಂಡಿದ್ರು. ಅವರೆಲ್ಲ ಶಶಿಕಲಾ ನಟರಾಜನ್ ಬಳಗದಲ್ಲಿದ್ರು. ಈಗ ಶಾಸಕರ ಸಂಖ್ಯೆ ಆರಂಭದಲ್ಲಿ ಪನ್ನೀರ್ ಸೆಲ್ವಂ ಅವರ ಜೊತೆಗೆ ಇದ್ದಂತದ್ದು ಕೇವಲ 3 ಮಂದಿ ಶಾಸಕರು. ಆದ್ರೆ ಅದಾದ ಬಳಿಕ ಅದು 5, 7, ಇವತ್ತು 12 ಮತ್ತೆ ಈಗ ಮತ್ತೆ 12 ಹೊಸದಾಗಿ 12 ಮಂದಿ ಶಾಸಕರು ಶಶಿಕಲಾ ನಟರಾಜನ್ನ ಬಣದಿಂದ ದೂರ ಆಗಿ ಅವರು ಪನ್ನೀರ್ ಸೆಲ್ವಂ ಬಳಗವನ್ನ ಸೇರ್ತಾ ಇದ್ದಾರೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅಂತ ಹೇಳಿದ್ರೆ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಖಂಡಿತವಾಗಿ ಪನ್ನೀರ್ ಸೆಲ್ವಂ ಅವರಿಗೂ ಕೂಡ ಒಂದು ಆಸೆ ಇರುವಂತದ್ದು ಏನು ಅಂತ ಹೇಳಿದ್ರೆ, ಶಶಿಕಲಾ ನಟರಾಜನ್ ಬಣಕ್ಕೆ ಅಗತ್ಯ ಬಹುಮತಗಳನ್ನ ಕ್ರೋಢೀಕರಿಸಲಿಕ್ಕೆ ಅವಕಾಶ ಮಾಡಿ ಕೊಡದೇ ಇದ್ರೆ ಆ ಸಂದರ್ಭದಲ್ಲಿ ತನ್ನದೇ ಆಟವನ್ನ ತಾನು ಆಡಬಹುದು ಎನ್ನುವಂತ ಲೆಕ್ಕಾಚಾರವನ್ನ ಖಂಡಿತವಾಗಿಯೂ ಪನ್ನೀರ್ ಸೆಲ್ವಂ ಇಟ್ಕೊಂಡಿದ್ದಾರೆ. ದಿವ್ಯಾ, ಓಕೆ ಅಕ್ಷಯ್, ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.